ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ವಿಷಯ ಒಂದ್ ಸ್ವಲ್ಪ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಏನ್ ಗೊತ್ತಾ, ನೈಜ ಸಂತೋಷ ಹಾಗೂ ತೋರಿಕೆಯ ಸಂತೋಷ ಅಂತ. ಏನ್ ಸರ್ ಈಗಂದ್ರೆ, ನೈಜ ಅಂದ್ರೇನು? ರಿಯಲ್, ನಿಜವಾಗ ಒಳಗಡೆಯಿಂದ ಖುಷಿ ಬರೋದು, ಜೊತೆಗೆ ನಿಜವಾಗೂ ಖುಷಿಯಿಂದ ಇರೋದು. ಯಾಕೆ ಈ ವಿಷಯ ಕೊಡಬೇಕು ಅಥವಾ ಮಾತಾಡ್ಬೇಕು ಅಂತ ಅನ್ನಿಸ್ತು ಅಂದ್ರೆ, ಈ ಸೋಷಿಯಲ್ ಮೀಡಿಯಾಗಳನ್ನ ಗಮನಿಸ್ತಾ ಇದ್ರೆ ಅವ್ರು ಚೆನ್ನಾಗಿದ್ದಾರೋ ಖುಷಿಯಾಗಿದ್ದಾರೋ, ಆದ್ರೆ ಸೆಲ್ಫಿ ತಗೊಂಡಾಗ, ವಿಡಿಯೋ ಮಾಡಿದಾಗ ಅವ್ರಿಗೇನೋ ಜಾಸ್ತಿ ಖುಷಿಯಾಗಿದ್ದೀವಿ, ಬೇರೆ ಪ್ರಪಂಚದಲ್ಲಿರೋರೆಲ್ಲ ಖುಷಿಯಿಂದ ಇಲ್ಲ, ನಾನೇ ಖುಷಿಯಿಂದ ಇರೋರು ಅಂತ ಒಂದ್ ಸ್ವಲ್ಪ ಆರ್ಟಿಫಿಷಿಯಲ್ ಇದೆ ಅಂತ ಕೆಲವರು ನೋಡಿದಾಗ ಅನ್ನಿಸ್ತು. ಅದಕ್ಕೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಎಲ್ಲ ಏನ್ ಹೇಳ್ತಾರೆ, ಅವ್ರಿಗೇನ್ ಅನ್ಸುತ್ತೆ ಅಂತ ತಿಳ್ಕೋಬೇಕು ಅನ್ನೋ ಕುತೂಹಲ ನನಗೆ. ಸೊ ಹಾಗಾಗಿ ಈ ನೈಜ ಸಂತೋಷ ಹಾಗೂ ತೋರಿಕೆಯ ಸಂತೋಷ ಗೊತ್ತಿರಲಿ, 2025ನಲ್ಲಿ ನಾನು ಈ ಹ್ಯಾಪಿನೆಸ್ ಸುತ್ತಮುತ್ತ ಕೆಲಸ ಮಾಡಬೇಕು ಅಂತ ಇದ್ದೀನಿ. ನೀವುಗಳು ಎಲ್ಲ ನಮ್ಮ ಆನ್ಲೈನ್ ಕೋರ್ಸು ಆಫ್ಲೈನ್ ಕೋರ್ಸ್ ಸೇರಿದ್ರು ಆ ಟಿಪ್ಸ್ಗಳನ್ನು ನೀಡ್ತೇವೆ. ಉದಾಹರಣೆಗೆ ಕಳೆದ 2 ವರ್ಷದಿಂದ ನಾವು ಪರಿವರ್ತನೆ ಬಗ್ಗೆ ವರ್ಕ್ ಮಾಡಿದ್ವಿ. ಈಗ 36 ಅಂಶಗಳನ್ನ ಮಾಡಿ ಈಗ ಪುಸ್ತಕ ಪ್ರಿಂಟ್ಗೂ ಕೊಟ್ಬಿಟ್ಟಿದ್ದೀನಿ. ಓಕೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋನ ನಿರೂಪಣೆ ಮಾಡೋದಕ್ಕೆ ಹರಿಪ್ರಸಾದ್, ಕನ್ನಡ ಪ್ರಾಧ್ಯಾಪಕರು ಹಾಗೂ ಒಂದು ಕಾಲೇಜಿನ ಪ್ರಾಚಾರ್ಯರು ಆಗಿದ್ದಾರೆ, ಹರಿಪ್ರಸಾದ್ ಮಾಡರೇಟ್ ಮಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಸ್, ಓ ಟು ಹರಿಪ್ರಸಾದ್. ಎಲ್ಲರಿಗೂ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ಅಸೈನ್ಮೆಂಟ್ ಅನ್ನು ಕೊಟ್ಟಿರ್ತಾರೆ. ವಿಷಯ ನೈಜ ಸಂತೋಷ ಹಾಗೂ ತೋರಿಕೆಯ ಸಂತೋಷ ಅಂತಕ್ಕಂಥದ್ದು. ನೈಜ ಅಂತಕ್ಕಂಥ ನಮ್ಮಲ್ಲಿ ಹುಟ್ಟುವಂಥದ್ದು, ತೋರಿಕೆ ಅಂತಂದ್ರೆ ಇನ್ನೊಬ್ರು ತೋರಿಸ್ಕೊಳ್ಳುವಂಥದ್ದು. ಇಡೀ ಜೀವನವೇ ನಾವು ಯಾರಿಗೊಬ್ರು ತೋರಿಕೆ ಮಾಡ್ತಾನೆ ಜೀವನ ಕಳಿತಾ ಇರ್ತೀವಿ. ಅದನ್ನ ಒಂದು ನೈಜ ಸಂತೋಷವಾಗಿ ಎಲ್ಲರಿಗಿಂತ ಫಸ್ಟ್ ನಾವು ಮುಖ್ಯ. ನಾವು ಸಂತೋಷವಾಗಿದ್ರೆ 4 ಜನಕ್ಕೆ ಸಂತೋಷ ಪಡಿಸಕ್ಕಾಗುತ್ತೆ. ಅದಕ್ಕೆ ತೋರಿಕೆಯ ಸಂತೋಷಕ್ಕಿಂತ ನೈಜ ಸಂತೋಷ, ತನ್ನಲ್ಲೇ ಹುಟ್ಟುವಂತ ಸಂತೋಷ ಬಹಳ ಮುಖ್ಯವಾಗಿರುವಂತದ್ದು ಅನ್ನುವ ವಿಷಯದಲ್ಲಿ ಎಲ್ಲರಿಗೂ ಸಹ ಅಸೈನ್ಮೆಂಟ್ ಕೊಟ್ಟಿದ್ರು. ನಮ್ಮ ಶಿಬಿರಾರ್ಥಿಗಳು ಅದರ ಒಂದು ನೈಜ ಸಂತೋಷ ಹಾಗೂ ತೋರಿಕೆಯ ಸಂತೋಷ ಬಗ್ಗೆ ಯಾರ್ಯಾರು ಏನೇನ್ ಮಾತಾಡ್ತಾರೆ ಅಂತಕ್ಕಂಥದ್ದನ್ನ ನೋಡ್ತಾ ಬರೋಣ. ಮೊದಲನೇದಾಗಿ ನಮ್ಮ ಶಿಬಿರಾರ್ಥಿ, ಆನ್ಲೈನ್ ಶಿಬಿರಾರ್ಥಿ ಆಗಿರುವಂತಹ ಹೊಂಗಮ್ಮ ಮೇಡಮ್ ಅವರು ಏನ್ ಮಾತಾಡ್ತಾರೆ ಅಂತಕ್ಕಂಥ ನೋಡೋಣ. ಹೊಂಗೆ ಮೇಡಮ್ ಅವರೇ. ಮಾಲತಿ ಮೇಡಮ್ ಅವರು ಮತ್ತೊಬ್ಬ ಶಿಬಿರಾರ್ಥಿ ಮಾಲತಿ ಮೇಡಮ್ ಅವರು ಶಿಕ್ಷಕರಿಯಾಗಿರುತ್ತಾರೆ. ಇವರು ನೈಜ ಸಂತೋಷ ಹಾಗೂ ತೋರಿಕೆಯ ಸಂತೋಷದ ಕುರಿತು ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ ಮೇಡಮ್. ನಮಸ್ತೆ. ನೈಜ ಸಂತೋಷ ಹಾಗೂ ತೋರಿಕೆಯ ಸಂತೋಷದ ಬಗ್ಗೆ ಇವೆರಡು ತುಂಬಾ ಚೆನ್ನಾಗಿರುವಂತ ವಿಚಾರಗಳಾಗಿದೆ. ನೈಜ ಸಂತೋಷ ಅಂತಂದಾಗ ನಮ್ಮಲ್ಲಿ ಆತ್ಮ ಸಂತೃಪ್ತಿ ಮತ್ತೆ ಉತ್ತಮ ಏನಾದ್ರೂ ನಾವು ಗುರಿಯನ್ನ ಸಾಧನೆಯನ್ನ ಮಾಡಿದಾಗ, ಅಥವಾ ನಾವು ಅನ್ಕೊಂಡಿದ್ದು ಆಸೆ ಏನಾದ್ರೂ ಈಡೇರಿಕೆ ಆದಾಗ ನಮ್ಮಲ್ಲಿ ಆತ್ಮ ಸಂತೃಪ್ತಿಯಿಂದ ಅದಷ್ಟಕ್ಕೆ ನಮ್ಮ ಒಂದು ಒಳಗಿನಿಂದ ಉಂಟಾಗುವಂತ ಒಂದು ಸಂತೋಷ, ಇದು ನಮ್ಮನ್ನ ಉಲ್ಲಾಸವಾಗಿಡುತ್ತೆ ಮತ್ತೆ ಸಂತೋಷವಾಗಿಡುತ್ತೆ. ನಮ್ಗೆ ತುಂಬಾ ಒಂದು ಮಾನಸಿಕ ಒಂದು ಶಕ್ತಿಯನ್ನ, ಹುಮ್ಮಸ್ಸನ್ನ ಕೊಡುತ್ತೆ. ಇದು ನೈಜವಾಗಿರುತ್ತೆ. ಇದು ಒಂದು ನಮ್ಮ ಸಾಧನೆಯಿಂದ ಅಥವಾ ನಮ್ಮಲ್ಲೇ ಉದ್ಭವ ಆಗುವಂತ ಒಂದು ಸಂತೃಪ್ತಿಯಿಂದ ಉಂಟಾಗುವಂತದ್ದು ನೈಜ ಸಂತೋಷ. ತೋರಿಕೆಯ ಸಂತೋಷ ಅಂದ್ರೆ ಇತರರಿಗೋಸ್ಕರ ನಾವು ಸಂತೋಷವಾಗಿದ್ದೀವಿ ಅನ್ನೋ ರೀತಿಯಲ್ಲಿ ನಟನೆ ಮಾಡುವಂಥದ್ದು. ಅಂದ್ರೆ ಅಲ್ಲಿ ಇತರರಿಗೆ ನಮ್ಮಿಂದ ಯಾವ ರೀತಿ ತೊಂದರೆ ಉದ್ಭವ ತೊಂದರೆ ಆಗ್ಬಾರ್ದು ಅಥವಾ ಅವ್ರಿಗೆ ಬೇಸರ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಸಂತೋಷವಾಗಿ ಇದ್ದೇವೆ, ಅಥವಾ ಆ ಒಂದು ವಿಚಾರದಿಂದ ನಮ್ಗೆ ಸಂತೋಷ ಉಂಟಾಗಿದೆ, ಇತರರ ಒಂದು ಸಂತೋಷವಾಗಿ ಇಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ನಮ್ಗೆ ಸಂತೋಷ ಆಗದೆ ಇದ್ರೂ ಸಂತೋಷವಾಗಿದ್ದೀವಿ ಅಂತ ಮಾಡುವಂತದ್ದು ತೋರಿಕೆಯ ಸಂತೋಷ. ಇದ್ರಲ್ಲಿ ಯಾವುದೇ ರೀತಿಯ ನಮ್ಗೆ ತೃಪ್ತಿ ಇರೋದಿಲ್ಲ, ಸಂತೋಷ ಅನ್ನೋದಿಲ್ಲ, ಸಂತಸ ಅನ್ನೋದು ಇರೋದಿಲ್ಲ. ಆದ್ರೆ ತೋರಿಕೆಗೆ ಮಾತ್ರ ಇರುತ್ತೆ. ನೈಜ ಅಂದಾಗ ಇದು ನಮ್ಮಲ್ಲೇ ನಮ್ಗೆ ಸಂತೋಷವನ್ನ ಕೊಡುತ್ತೆ, ನಮ್ಗೆ ಹೆಚ್ಚಿನ ಒಂದು ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನು, ಹುಮ್ಮಸ್ಸನ್ನ ಇನ್ನಷ್ಟು ಇಮ್ಮಡಿಗೊಳಿಸುತ್ತೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನೈಜ ಸಂತೋಷ ಅಂತಂದ್ರೆ ತನ್ನಲ್ಲೇ ಹುಟ್ಟುವಂಥದ್ದು, ತೋರಿಕೆಯ ಸಂತೋಷ ಅಂದ್ರೆ ಇನ್ನೊಬ್ಬರಿಗಾಗಿ ನಟನೆ ಮಾಡುವಂಥದ್ದು. ಈ ಎರಡನ್ನ ಉದ್ದೇಶಿಸಿ ಬಹಳ ಸಂಕ್ಷಿಪ್ತವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಹೇಳಿರುವಂತಹ ಮಾಲತಿ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗೆಯೇ ನಮ್ಮ ಇನ್ನೊಬ್ಬ ಶಿಬಿರಾರ್ಥಿ
ಅಕ್ಷತಾ ಬಂಡಿ ಅಂತ ಅವರು ಸ್ಟೂಡೆಂಟ್ ಆಗಿರ್ತಾರೆ. ಮಾತಿನಲ್ಲಿ ಒಂದು ಮಳ್ಳಿ ಅಂತಕ್ಕಂಥದ್ದು ಪಟ 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 ಮಾತಾಡ್ತಾರೆ. ಅವ್ರು ಏನ್ ಮಾತಾಡ್ತಾರೆ ಅಂತಕ್ಕಂಥದ್ದು ವಿದ್ಯಾರ್ಥಿ ಅಂತ ಕೇಳ್ತಾ ಹೋಗೋಣ. ಅಕ್ಷತಾ ಬಂಡಿ. ನಮಸ್ತೆ ಸರ್. ಇಂದಿನ ಟಾಪಿಕ್ ಬಂದು ನೈಜ ಸಂತೋಷ ಮತ್ತು ತೋರಿಕೆಯ ಸಂತೋಷ ಅಂತ. ನೈಜ ಸಂತೋಷ ಅಂದ್ರೆ ನಮ್ಮಲ್ಲೇ ಇರುವಂತ, ನಮ್ಮ ಒಳಗಿಂದ ಬರುವಂತ ಒಂದು ಆಳವಾದಂತ ಒಂದು ಭಾವನೆ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಸಂತುಷ್ಟವಾಗಿ ಅನುಭವಿಸುವ ಒಂದು ಆಳವಾದ ಸಂತೋಷ ಅಂತ ಹೇಳ್ಬೋದು. ಈ ಒಂದು ನೈಜ ಸಂತೋಷ ಅನ್ನೋದು ಯಾವುದೇ ರೀತಿಯಾದಂತಹ ಬಾಹ್ಯ ಸಂದರ್ಭಗಳ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಸರ್. ಯಾವಾಗ್ಲೂ ತನ್ನಿಂದ ಆ ಒಂದು ಸಂತೋಷವನ್ನು ಹುಡುಕ್ತಾ ಇರ್ತೈತಿ. ನೈಜ ಸಂತೋಷನ ತನ್ನ ಜೀವನದಲ್ಲೇ ಅಳವಡಿಸ್ಕೊಂಡಂತ ವ್ಯಕ್ತಿ ಯಾವಾಗ್ಲೂ ಕೃತಜ್ಞತಾ ಭಾವನೆಯನ್ನ ಸಂತರಿಸ್ತಾ ಇರ್ತಾನೆ, ಯಾವಾಗ್ಲೂ ಖುಷಿಯಿಂದ ಇರ್ತಾನೆ, ಮತ್ತೊಬ್ಬರಿಗೆ ಸಹಾಯ ಮಾಡಕ್ಕೂ ಮುಂದಾಗ್ತಾ ಇರ್ತಾನೆ, ಧ್ಯಾನ ಮಾಡ್ತಾ ಇರ್ತಾನೆ, ತನ್ನೊಂದಿಗೆ ತಾನು ಹೆಚ್ಚು ಹೆಚ್ಚು ಸಮಯವನ್ನು ಕಳೆಯಕ್ಕೆ ಇಷ್ಟಪಡ್ತಾನೆ. ಬಟ್ ಈ ಒಂದು ತೋರಿಕೆ ಸಂತೋಷ ಇದೆಯಲ್ಲ, ಅದು ಮತ್ತೊಬ್ಬರಿಗಾಗಿ ನಾನು ಹೇಗೆ ಇದ್ರೂ ಕೂಡ ಮತ್ತೊಬ್ಬರಿಗೆ ನಾನು ಆರಾಮಾಗಿದ್ದೀನಿ, ಎಲ್ಲರಿಗಿಂತ ನಾನು ಇನ್ನು ಖುಷಿಯಿಂದ ಇರ್ತೀನಿ ಅಂತ ಹೇಳಿ ತೋರಿಕೆಗಾಗಿ ವ್ಯಕ್ತಪಡಿಸುವಂತ ಒಂದು ಸಂತೋಷ ಆಗಿರ್ತೈತಿ. ಈ ಒಂದು ಸಂತೋಷ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಗಮ್ಯ ಸ್ಥಾನ ಇರುವುದಿಲ್ಲ ಸರ್. ಅದು ಒಂದು ಪ್ರಯಾಣ. ಸಣ್ಣ ಸಣ್ಣ ವಿಷಯಗಳನ್ನ ನಾವು ಸಂತೋಷವನ್ನ ಕಂಡ್ಕೋತಾ ಹೋಗ್ಬೇಕು ಅಂತ ಹೇಳ್ತೀನಿ. ಹ್ಯಾಪಿನೆಸ್ ಇಸ್ ನಾಟ್ ಸಮಥಿಂಗ್ ರೆಡಿಮೇಡ್, ಇಟ್ ಕಮ್ಸ್ ಫ್ರಮ್ ಅವರ್ ಓನ್ ಆಕ್ಷನ್ ಅಂತ ಹೇಳಿ ಹೇಳಿರುವಂತಹ ದಲೈ ಲಾಮಾ ಅವರ ಒಂದು ವಾಕ್ಯಗಳನ್ನ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ಅಕ್ಷತಾ ಬಂಡಿ ಅವರು ಹೇಳ್ತಾ ಬಂದ್ರು, ಒಂದು ನೈಜ ಸಂತೋಷ ಅಂತಂದ್ರೆ ಅದು ಆಂತರಿಕದಿಂದ ಒಳಗೊಂಡಿರುವಂತದ್ದು. ಪ್ರೀತಿ, ಕರುಣೆ, ಧ್ಯಾನ ಅಂತ ಒಳಗೊಂಡಿರುವಂತದ್ದು. ಮತ್ತು ನೈಜ ಅಂತಂದ್ರೆ ಒಂದು ತೋರಿಕೆ ಅಂತಂದ್ರೆ ಹೊರಗಡೆ ಇನ್ನೊಬ್ಬರಿಗೆ ತೋರಿಸ್ಕೊಳ್ಳುವಂಥದ್ದು, ಬಾಹ್ಯಕ್ಕೆ ಒಳಪಟ್ಟಿರುವಂತದ್ದು ಅಂತ ಸಂಕ್ಷಿಪ್ತವಾಗಿ ಅಕ್ಷತಾ ಬಂಡಿ ಹೇಳಿರ್ತಾರೆ. ಅವ್ರಿಗೆ ಧನ್ಯವಾದಗಳು. ಮತ್ತೊಬ್ಬ ಶಿವರಾರ್ಥಿ ನೇತ್ರಾವತಿ ಈ ಒಂದು ವಿಷಯವನ್ನು ಕುರಿತು ಏನ್ ಮಾತಾಡ್ತಾ ಅಂತ ಕೇಳ್ತಾ ಹೋಗೋಣ. ನೇತ್ರಾವತಿ ಮೇಡಮ್ ಅವರೇ. ಎಲ್ಲರಿಗೂ ನಮಸ್ಕಾರಗಳು. ನೈಜ ಸಂತೋಷ ಹಾಗೂ ತೋರಿಕೆಯ ಸಂತೋಷ. ನೈಜ ಸಂತೋಷ ಮತ್ತು ತೋರಿಕೆಯ ಸಂತೋಷ ಇವುಗಳ ವ್ಯತ್ಯಾಸ ಏನಂದ್ರ, ನೈಜ ಸಂತೋಷ ಅನ್ನೋದು ಹೂವನ್ನು ತಾನೇ ಅರಳಿದಾಗ ಹೆಂಗಿರ್ತೈತಲ್ಲ ಆ ತರ ನೈಜ ಸಂತೋಷ ಅನ್ನೋದು. ತೋರಿಕೆಯ ಸಂತೋಷ ಅಂದ್ರ ಹೂವ ಮಗ್ಗಿರ್ತದ, ಅದು ಬಲವಂತವಾಗಿ ಹಂಗ ಅರಳಿಸದಕ್ರೆ ಯಾವ ತರ ಇರ್ತದಲ್ಲ ಆ ತರ ನಂದ ಇದು ಆದಂತ ಕಲ್ಪನೆ. ಮತ್ತ ನೈಜ ಸಂತೋಷ ಅಂತರಾಳದಿಂದ ಬರ್ತೈತಿ. ಯಾವಾಗಲೂ ಮನುಷ್ಯನ ಖುಷಿ, ಇಡೀ ನರನಾಡಿಗಳೆಲ್ಲಾ ಖುಷಿಯಿಂದ ಪ್ರಫುಲ್ಲತೆಯಿಂದ ಇರ್ತೈತಿ. ಮತ್ತು ತೋರಿಕೆಯ ಸಂತೋಷ ಯಾವ ತರ ಇರ್ತದಂದ್ರೆ ಮುಖವಾಡ ಹಾಕದಂಗ ಮುಖವಾಡ ತರ ಇರ್ತೈತಿ ಅದು. ಆದ್ರ ಈಗ ನಾವು ಯಾವ ತರ ಮುಖವಾಡ ಇದ್ದಾಕ್ರ ಅದು ಒಳಗಿನ ಸತ್ತತಿ ಏನು ಬರೇ ಮುಚ್ಚಿ ಹೋಗಿರ್ತೈತಿ, ಬರೇ ಮ್ಯಾಲಿಂದ ಏನ್ ಕಾಣ್ತದ ಅದೇ ನಂಬುತ್ತೇವಲ್ಲ, ಆ ತರ ತೋರಿಕೆಯ ಸಂತೋಷ ಆಗಿರ್ತದ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಸರ್. ಧನ್ಯವಾದ. ನೇತ್ರಾವತಿ ಮೇಡಮ್ ಅವರು ಹೇಳ್ತಾ ಬಂದ್ರು, ನೈಜ ಸಂತೋಷ ಅಂತಂದ್ರೆ ಒಂದು ಹೂವು ಹರಳಿದ ಹಾಗೆ, ಒಂದು ತೋರಿಕೆಯ ಸಂತೋಷ ಅಂದ್ರೆ ಮುಖವಾಡ ಧರಿಸ್ಕೊಂಡು ನಗುವಂತದ್ದು ನಗು, ಯಾರಿಗೂ ಇನ್ನೊಬ್ಬರಿಗೋಸ್ಕರ ನಗುವಂತ ನಗು ಅಂತಕ್ಕಂಥದ್ದನ್ನ ಹೇಳ್ತಾ ಬಂದ್ರು. ಅವರಿಗೆ ಧನ್ಯವಾದಗಳು. ಮತ್ತೊಬ್ಬ ಶಿಬಿರಾರ್ಥಿ ಸಂತೋಷ್ ರಾವ್ ಈ ಒಂದು ವಿಷಯದ ಕುರಿತು ಏನ್ ಮಾತಾಡ್ತಾ ಅಂತ ನೋಡ್ತಾ ಹೋಗೋಣ. ಸಂತೋಷ್ ರಾವ್ ಅವರೇ. ಸಂತೋಷ್ ರಾವ್ ನಮಸ್ಕಾರ ಎಲ್ರಿಗೂ. ನೈಜ ಸಂತೋಷ ಅನ್ನುವಂಥದ್ದು ಒರಿಜಿನಾಲಿಟಿ ಅಂದ್ರೆ ರಿಯಾಲಿಟಿ ಅನ್ನುವಂಥದ್ದು. ಅಂದ್ರೆ ಈಗ ನಾವು ನಮ್ಮ ಮನೆಗೆ ಹೋದಾಗ ಮಕ್ಕಳ ಜೊತೆ ಹೇಗೆ ನಾವು ಖುಷಿಯಿಂದ ಆತ್ಮೀಯತೆಯಿಂದ ಸಂತೋಷವಾಗಿ ನಾವು ಮಾತಾಡಿಕೊಂಡು ಒಂದು ಅವ್ರ ಜೊತೆ ಕಾಲ ಕಳೀತೀವಿ, ಅದು ನೈಜ ಸಂತೋಷ. ನಮ್ಮ ಮಕ್ಕಳ ಜೊತೆ ನಮ್ಮ ಮನೆಯಲ್ಲಿ ನಾವು ಹೇಗೆ ಒಂದು ತೋರಿಕೆ ಸಂತೋಷ ಇಲ್ಲದೆ ಒರಿಜಿನಲ್ ಆಗಿ ನೈಜವಾಗಿ ಖುಷಿಯಿಂದ ಅವ್ರ ಜೊತೆ ಆತ್ಮೀಯತೆ ಬೆಳಿತೀವಿ, ಅದೇ ನಾವು ಮನೆಯಿಂದ ಹೊರಗಡೆ ಬಂದಾಗ ಒಂದು ಎಲ್ಲರ ಜೊತೆ ಒಂದು ತೋರಿಕೆಯ ಸಂತೋಷ ಅಂದ್ರೆ ಒಂದು ಅವರಿಗೆ ಬೇಜಾರು ಆಗಬಾರದು ಮತ್ತು ಆತ್ಮೀಯತೆ ಬೆಳಿಲಿ ಅನ್ನುವಂಥದ್ದು ರೀತಿಯಲ್ಲಿ ಒಂದು ತೋರಿಕೆಯ ಸಂತೋಷ ಮನಸ್ಸಿದ್ರೂ ಇಲ್ಲದೇ ರೀತಿಯಲ್ಲಿ ಒಂದು ನಗಾಡಿಕೊಂಡು ಸಂತೋಷದಿಂದ ಒಡನಾಟ ಬೆಳೆಸ್ಕೊಂಡು ಹೋಗುವಂಥದ್ದು. ಅದೇ ನಮ್ಮ ಮನೆಯಲ್ಲಿ ಹೇಗಿರ್ತೀವಿ, ನೈಜ ಸಂತೋಷವಾಗಿ ಇರ್ತೀವಿ. ಅದೇ ಹೊರಗಡೆ ಬಂದಾಗ ಆತ್ಮೀಯತೆ ಆಗ್ಲಿ, ವ್ಯವಹಾರಿಕವಾಗಿ ಆಗ್ಲಿ, ಅಥವಾ ಯಾವುದೇ ಒಂದು ಮಾರ್ಕೆಟಿಗೆ ಬಂದರೂ ಆಗ್ಲಿ, ತೋರಿಕೆಯ ಸಂತೋಷದಿಂದ ವ್ಯವಹಾರ ಮಾಡಿಕೊಂಡು ಒಂದು ವಲಯವನ್ನ ಇಟ್ಕೊಂಡು ಒಂದು ಇತಿಮಿತಿಯನ್ನು ಇಟ್ಕೊಂಡು ಅದನ್ನ ಮುಂದಿನ ವ್ಯವಹಾರ ಮಾಡಿಕೊಂಡು ಮುಂದಿನ ವ್ಯವಹಾರಿಕ ಜೀವನವನ್ನು ನಡೆಸ್ಕೊಂಡು ಹೋಗ್ತೀವಿ. ನಮಸ್ಕಾರ. ಈ ಒಂದು ಸಂತೋಷ್ ರಾವ್ರವರು ನೈಜ ಸಂತೋಷ ಅಂದ್ರೆ ಮನೆಯ ಒಳಗಡೆ ಇರುವಂತದ್ದು. ಒಂದು ತೋರಿಕೆಯ ಸಂತೋಷದಿಂದ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಕೆಲವು ನಾವು ನಮಗ್ ಬೇಕಾಗುವಂತೆ ತೋರಿಸ್ಕೊಳ್ಳುವಂತದ್ದು ಅಂತಕ್ಕಂಥ ಒಂದು ವಿಷಯ ಒಂದು ಮೂಲಕ ಒಂದು ನೈಜ ಸಂತೋಷ ಮತ್ತು ತೋರಿಕೆ ಸಂತೋಷದ ಬಗ್ಗೆ ಹೇಳ್ತಾ ಬಂದ್ರು. ಧನ್ಯವಾದಗಳು. ಮತ್ತೊಬ್ಬ ಶಿಬಿರಾರ್ಥಿ ಈ ಒಂದು ವಿಷಯದ ಕುರಿತು ಅನ್ವರ್ ಸಾಬ್ ಅವರು ಏನ್ ಹೇಳ್ತಾರ ಅಂತ ಕೇಳೋಣ.
ಹನುಮಂತ ಸಾಬ್ ಅವರೇ. ಎಲ್ಲರಿಗೂ ನಮಸ್ಕಾರ. ನಮ್ಮ ಜೀವನದಲ್ಲಿ ಎಲ್ಲವೂ ಇದೆ, ಆದ್ರೆ ಆನಂದ ಇಲ್ಲ, ಸಂತೋಷ ಅನ್ನೋದಿಲ್ಲ. ಇವತ್ತು ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕಾಗಿರುವುದು ಆನಂದ. ಏಕೆಂದ್ರೆ ನಾವು ಆನಂದ ಪಡೆಯೋದಕ್ಕೋಸ್ಕರ ಏನೇನೋ ವೃತ್ತಿ ಮಾಡ್ತೀವಿ, ಆದ್ರೆ ಅಲ್ಟಿಮೇಟ್ ಗೋಲ್ ಏನು ಅಂದ್ರೆ ನಾವೆಲ್ಲರೂ ಸಂತೋಷವಾಗಿರ್ಬೇಕು, ಆನಂದವಾಗಿರ್ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಗುರಿನೂ ಇದೇ ಆಗಿರ್ತದೆ. ಆದ್ರೆ ಹೇಗೆ ಆನಂದ ಅನ್ನೋದು ಸಿಗ್ತದೆ ಅನ್ನೋದು ಯಾರಿಗೂ ಅದ್ರ ಕಲ್ಪನೆ ಇರೋದಿಲ್ಲ. ಈ ಆನಂದದಲ್ಲಿ ನನಗೆ ತಿಳಿದಿರುವಂತೆ 3 ವಿಧಗಳಿದಾವೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಒಂದನೇದಾಗಿ ವಿಷಯಾನಂದ, ಎರಡನೇದು ಭಜನಾನಂದ ಮತ್ತು ಬ್ರಹ್ಮಾನಂದ. ವಿಷಯಾನಂದ ಅಂದ್ರೆ ಐಹಿಕ ಸುಖಗಳಲ್ಲಿ ನಾವು ಆನಂದವನ್ನು ಪಡೆಯುವಂಥದ್ದು. ಭಜನಾನಂದ ಅಂದ್ರೆ ಭಕ್ತಿ ಮಾರ್ಗದ ಮೂಲಕ ದೇವಸ್ಥಾನಗಳಿಗೆ ಹೋಗುವುದು ಆಗ್ಲಿ, ಇವು ಮಸೀದಿ ಮಂದಿರಗಳಿಗೆ ಹೋಗುವುದಾಗ್ಲಿ, ಅಂತ ಒಂದು ವಿಷಯದಲ್ಲಿ ನಾವು ಆನಂದವನ್ನು ಪಡೆಯುವಂಥದ್ದು. ಈಗ ಮೂರನೇದಾಗಿ ಬ್ರಹ್ಮಾನಂದ ಅಂತಂದ್ರೆ ನಮ್ಮ ಅಂತರಂಗದಲ್ಲಿ ನಾವು ಕಂಡುಕೊಳ್ಳುವಂತ ಆನಂದ, ಇದಕ್ಕೆ ನಾವು ಬ್ರಹ್ಮಾನಂದ ಅಂತ ಹೇಳ್ಬೋದು. ಅಂದ್ರೆ ನಮ್ಮೊಳಗೆ ಇರುವಂತ ಆನಂದವನ್ನು ನಾವು ಕಂಡುಕೊಳ್ಳುವಂಥದ್ದು. ಜೀವನದಲ್ಲಿ ಸಂತೋಷ ಬರ್ಬೇಕಾದ್ರೆ ಎಲ್ಲದನ್ನ ಬಿಡುವುದನ್ನು ನಾವು ಕಲಿಬೇಕು. ಅಯ್ಯೋ ನನ್ನ ಜೀವನದಲ್ಲಿ ಹಂಗಾಯ್ತು ಹಿಂಗಾಯ್ತು, ನನ್ನಲ್ಲಿ ಅದು ಇಲ್ಲ ಇದು ಇಲ್ಲ ಅನ್ನೋ ದುಃಖದ ಪ್ರಲಾಪದಿಂದ ನಾವು ಹೊರಗಡೆ ಬಂದು ಗಟ್ಟಿಯಾಗಿ ಅದನ್ನ ನಾವು ಹಿಡಿದುಕೊಂಡು ಬಿಟ್ಟಿದ್ದೀವಿ. ಆ ರೀತಿ ನಾವು ನನ್ನ ಜೀವನದಲ್ಲಿ ಅದು ಇಲ್ಲ ಇದು ಇಲ್ಲ ಅಂತಂದು ಏನು ಅನ್ಕೋತೀವಲ್ಲ, ಅದನ್ನೆಲ್ಲ ನಾವು ಬಿಟ್ಟು ಹೊರಗಡೆ ಬಂದಾಗ ನಾವು ಬೇರೆಯವರ ದುಃಖನ ಕಂಪೇರ್ ಮಾಡ್ಕೊಳ್ತಾ ಹೋಗುವ ಬದಲು ನಾವು ಆನಂದವನ್ನು ಕಂಪೇರ್ ಮಾಡ್ಕೋಬೇಕು. ಅಂದ್ರೆ ನನ್ನಷ್ಟು ಸಂತೋಷವಾಗಿ ಯಾರು ಇಲ್ಲ ಅನ್ನೋದನ್ನ ನಾವು ಕಲ್ತಾ ಹೋದಾಗ ಆ ಆನಂದ ನಿರಂತರವಾಗಿ ನಮ್ಮೊಳಗೆ ಬರ್ತದೆ ಅನ್ನೋದು ನನ್ನ ಅನಿಸಿಕೆ. ಧನ್ಯವಾದ. ಓಕೆ ಸರ್. ಓಕೆ, ಅನ್ವರ್ ಸಾಬ್ ಅವರು ವಿಷಯಾನಂದ, ಭಜನಾನಂದ, ಬ್ರಹ್ಮಾನಂದ ಅನ್ನೋ ವಿಷಯಗಳ ಮೂಲಕ ನೈಜ ಸಂತೋಷ ಹಾಗೂ ತೋರಿಕೆ ಸಂತೋಷದ ಕುರಿತು ಬಹಳ ಸಮಗ್ರವಾಗಿ ಸಂಕ್ಷಿಪ್ತವಾಗಿ ವಿವರಿಸಿದ್ರು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಶಿಬಿರಾರ್ಥಿಗಳು ಹೇಗ್ ಮಾತಾಡಿದ್ರು ಅಂತ ಈ ಒಂದು ವಿಷಯದ ಕುರಿತು. ಈ ಒಂದು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ಆ ಒಂದು ನೋಟಿಫಿಕೇಶನ್ ಬಂದಂತ ಸಂದರ್ಭದಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.